ಶಿರಸಿಯ ಕವಲಗಿ ಹಳ್ಳದಲ್ಲಿ ಇಬ್ಬರು ಸಹೋದರರು ಕೊಚ್ಚಿಕೊಂಡು ಹೋಗಿದ್ದಾರೆ. ರಫೀಕ್ ಇಬ್ರಾಹಿಂ ಸಾಬ್, ಹನೀಫ್ ಇಬ್ರಾಹಿಂ ಈ ಇಬ್ಬರು ಸಹೋದರರು ನಾಪತ್ತೆಯಾಗಿದ್ದಾರೆ. ಮಾದನಸರ ಗ್ರಾಮದ ಕವಲಗಿ ಹಳ್ಳದಲ್ಲಿ ಈ ಘಟನೆ ಆಗಿದೆ. ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನ ಮಾದನಸರ ಗ್ರಾಮ ಇದು. ಬೇಡ್ತಿ ನದಿಗೆ ಮೀನು ಹಿಡಿಯೋದಕ್ಕೆ ಅಂತೇಳಿ ಹೋಗಿದ್ರು. ಒಟ್ಟು 8 ಜನ ಹೋಗಿದ್ರು. ಅದರ ಪೈಕಿ ಇಬ್ಬರು ನಾಪತ್ತೆಯಾಗಿದ್ದಾರೆ. ಇಬ್ಬರೂ ಕೂಡ ಸಹೋದರರು. ಮೀನು ಹಿಡಿದು ಮರಳಿ ಬರ್ತಾ ಇರುವಾಗ ದಿಢೀರಾಗಿ ಹಳ್ಳದಲ್ಲಿ ನೀರು ಹೆಚ್ಚಳ ಆಗುತ್ತೆ. ಹಳ್ಳದ ನೀರಿನ ರಭಸಕ್ಕೆ ಇಬ್ಬರು ಸಹೋದರರು ಕೊಚ್ಚಿಕೊಂಡು ಹೋಗಿದ್ದಾರೆ. ಈ ಸಂಬಂಧ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹಳ್ಳದ ನೀರಲ್ಲಿ ಕೊಚ್ಚಿ ಹೋದವರಿಗಾಗಿ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಬೇಡ್ತಿ ನದಿ ಅಲ್ಲಿ ಮೀನು ಹಿಡಿಯೋದಕ್ಕೆ ಅಂಥೇಳಿ ಹೋಗಿದ್ರು. ಹಳ್ಳದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನೀರಿರಲಿಲ್ಲ. ಆದರೆ ವಾಪಸ್ ಬರುವಾಗ ಏಕಾಏಕಿಯಾಗಿ ಹಳ್ಳದಲ್ಲಿ ರಭಸವಾಗಿ ನೀರು ಹರಿಯೋದಕ್ಕೆ ಪ್ರಾರಂಭ ಮಾಡ್ತು. ವೇಗವಾಗಿ ಹರಿಯೋದಕ್ಕೆ ಪ್ರಾರಂಭ ಮಾಡ್ತು. ಈ ಹಿನ್ನೆಲೆಯಲ್ಲಿ ಈ ಇಬ್ಬರು ಸಹೋದರರು ಕೊಚ್ಚಿಕೊಂಡು ಹೋಗಿದ್ದಾರೆ. ಮೀನು ಹಿಡಿಯೋದಕ್ಕೆ ಅಂಥೇಳಿ ಹೋದಂಥ 8 ಜನರ ಪೈಕಿ ಇಬ್ಬರು ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯ ಆಗ್ತಾ ಇದೆ. ಈಗ ಮಳೆಗಾಲ, ಆ ಭಾಗದಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇದೆ. ಹಳ್ಳಗಳಲ್ಲಿ ನೀರು ರಭಸವಾಗಿ ಹರಿತಾ ಇದೆ. ಈ ಹೊತ್ತಿನಲ್ಲಿ ಮೀನು ಹಿಡಿಯೋದಕ್ಕೆ ಹೋಗಿದ್ದಾರೆ. ಇಬ್ಬರು ಜಲಸಮಾಧಿಯಾಗಿರುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. 8 ಮಂದಿ ಹೋಗಿದ್ದರಂತೆ. ಆ ಪೈಕಿ ಇಬ್ಬರು ನಾಪತ್ತೆಯಾಗಿದ್ದಾರೆ. ಇಬ್ಬರೂ ಕೂಡ ಸಹೋದರರು. ಇಬ್ಬರು ಸಹೋದರರೇ ನಾಪತ್ತೆಯಾಗಿದ್ದಾರೆ. ರಫೀಕ್ ಇಬ್ರಾಹಿಂ ಸಾಬ್, ಹನೀಫ್ ಇಬ್ರಾಹಿಂ ಸಾಬ್ ಈ ಇಬ್ಬರೂ ಕೂಡ ನಾಪತ್ತೆಯಾಗಿದ್ದಾರೆ. ಮಾದನಸರ ಗ್ರಾಮದ ಕವಲಗಿ ಹಳ್ಳದಲ್ಲಿ ಈ ಘಟನೆ ಆಗಿದೆ. ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನ ಮಾದನಸರ ಗ್ರಾಮ ಇದು. ಬೇಡ್ತಿ ನದಿಗೆ ಮೀನು ಹಿಡಿಯೋದಕ್ಕೆ ಅಂಥೇಳಿ 8 ಜನ ಹೋಗಿದ್ದರು. 8 ಜನರ ಪೈಕಿ ಇಬ್ಬರು, ಒಬ್ಬರು 27 ವರ್ಷ ರಫೀಕ್, ಇನ್ನೊಬ್ಬರು 25 ವರ್ಷ ಹನೀಫ್. ಇಬ್ಬರೂ ಕೂಡ ನಾಪತ್ತೆಯಾಗಿದ್ದಾರೆ. ನೋಡಿ, ಇನ್ನು ಯುವಕರು 27 ವರ್ಷ 25 ವರ್ಷ ಪ್ರಾಯ, ಇನ್ನು ಬಾಳಿ ಬದುಕಬೇಕಾಗಿದ್ದಂಥವರು. ಆದರೆ ಮೀನು ಹಿಡಿಯೋದಕ್ಕೆ ಹೋಗಿ ಇಬ್ಬರೂ ನಾಪತ್ತೆಯಾಗಿದ್ದಾರೆ. ಆ ನದಿಯ ವೇಗವನ್ನು ಗಮನಿಸ್ತಾ ಇದ್ದೀವಿ, ಎಷ್ಟು ವೇಗವಾಗಿ ನದಿ ಹರಿತಾ ಇದೆ ಅಂತ. ಆ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ, ಅಲ್ಲಿ ಕರಾವಳಿ ಭಾಗದಲ್ಲೂ ಮಳೆ ಆಗ್ತಾ ಇದೆ. ಮಲೆನಾಡು ಭಾಗದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಎಲ್ಲ ನದಿಗಳು, ಬೇಡ್ತಿ ಕೂಡಿಸಿದಂತೆ ಎಲ್ಲ ನದಿಗಳು ಅತ್ಯಂತ ವೇಗವಾಗಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಈ ನದಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ. ಮಳೆಗಾಲದಲ್ಲಿ ಇಂಥ ನದಿಗಳಿಗೆ ಇಳಿಬೇಡಿ, ಜೊತೆಗೆ ಸಮುದ್ರಕ್ಕೆ ಇಳಿಬೇಡಿ ಅಂಥೇಳಿ ಆಗಾಗಲೇ ಸೂಚನೆ ಕೊಡ್ತಾ ಇರ್ತಾರೆ. ಆದರೆ ಕಳೆದ 2-3 ದಿನಗಳಿಂದ ಸ್ವಲ್ಪ ಮಳೆ ಬಿಡುವು ಕೊಟ್ಟಿತ್ತು. ಹಾಗಾಗಿ ಹಳ್ಳದಲ್ಲಿ ನೀರಿನ ಹರಿವಿನ ಪ್ರಮಾಣ ಕಡಿಮೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಮೀನು ಹಿಡಿಯೋದಕ್ಕೆ ಅಂಥೇಳಿ ಹೋಗಿದ್ದಾರೆ. ವಾಪಸ್ ಬರ್ತಾ ಇರುವಾಗ ಏಕಾಏಕಿಯಾಗಿ ಹಳ್ಳದಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದೆ. ವೇಗವಾಗಿ ಹರಿತಾ ಇತ್ತು ನದಿ. ಈ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ನಾಪತ್ತೆಯಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.